ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದಂತ ಇಬ್ಬರು ಭಯೋತ್ಪಾದಕರನ್ನ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದರ ಬೆನ್ನಿಗೆ ರಾಜಕೀಯ ಜಟಾಪಟಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶುರುವಾಗಿದೆ. ಭಯೋತ್ಪಾದಕರ ಬಗ್ಗೆ ಕಾಂಗ್ರೆಸ್ನವರು ಸಾಫ್ಟ್ ಆಗಿದ್ದಾರೆ. ಜಾಸ್ತಿ ವಿಕೋಪಕ್ಕೆ ಹೋದ್ರೆ ಅವರು ನಮ್ಮ ಬ್ರದರ್ಸು ಅಂತ ಈ ಕಾಂಗ್ರೆಸ್ನವರು ಕರೀತಾರೆ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಗ್ಗೆ ಹಲವರು ಮಾತನಾಡಿದರು. ಡಿಕೆಶಿ ಮಾತನಾಡುವಾಗ ಹೋಟೆಲ್ಗಳ ಕಾಂಪಿಟೇಷನ್ ಅಂತ ಹೇಳಿದರು. ಈಗ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಉಗ್ರರ ಬಗ್ಗೆ ಉತ್ತರ ಕೊಡಬೇಕು ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಬೆಂಗಳೂರು ಒಂದು ರೀತಿ ತಲ್ಲಣ ಆಗೋಗಿತ್ತು. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಇದೊಂದು ಪರಮೇಶ್ವರ್ ಅಂತೂ ಇದೊಂದು ಸಾಮಾನ್ಯ ಕಾರ್ಯ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಮೇಶ್ವರ್ ಕೆಫೆಗೆ ಇನ್ನೊಂದು ಹೋಟ್ಲು ಕಾಂಪಿಟೇಷನ್ ಅಂತ ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ. ಯಾವ ರೀತಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಂತ ಭಯೋತ್ಪಾದಕ ಡಿ ಕೆ ಶಿವಕುಮಾರ್ ಓಟ್ಗೋಸ್ಕರ ನಮ್ಮನ್ನ ಬ್ರದರ್ ಅಂದ್ರು. ಇಲ್ಲಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಆದರೆ ನಮ್ಮ ಕೇಂದ್ರ ಸರ್ಕಾರ ಕೂಡಲೇ NI ತಂಡ ಇಲ್ಲಿ ಬಂದು ಅದನ್ನ ಕೈಗೆ ತೆಗೆದುಕೊಂಡ್ಮೇಲೆ ಅದಕ್ಕೂ ಮೀನಾವೇಶ ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ರಿ NI ಕೊಡ್ಬೇಕು ಅಂತ. 3 ದಿನ ಆದ್ಮೇಲೆ ಅದನ್ನ NIಗೆ ಒಪ್ಪಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತು. ಅಷ್ಟರಲ್ಲಿ NI ಅವರು ಬಹಳಷ್ಟು ತನಿಖೆಯ ಪ್ರಗತಿಯನ್ನ ಮಾಡಿದ್ರು. ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿದವರು ಹೋಟ್ಲಲ್ಲಿ ಗಲಾಟೆಯವರು ಅಲ್ಲ, ಇದೊಂದು ಸಿಲ್ಲಿ ಘಟನೆನೂ ಅಲ್ಲ. ದೇಶದಲ್ಲೇ ಅವರು ಇವತ್ತು ಸಿಕ್ಕಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.